ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನೆಲ್. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಐಪಿಎಲ್ 2026ರಲ್ಲಿ ಸತತ ಗೆಲುವಿನ ನಗೆ ಬೀರ್ತಿರೋ ನಮ್ಮ ಆರ್ಸಿಬಿ ನಾಳೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಖಾಡಕ್ಕೆ ಇಳಿಯುತ್ತಿದೆ. ಈ ಪಂದ್ಯಕ್ಕೂ ಮುನ್ನ ತಂಡದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿವೆ, ಪ್ಲೇಯಿಂಗ್ 11 ಹೇಗಿರಲಿದೆ, ಕನ್ನಡಿಗ ದೇವದತ್ ಪಡಿಕ್ಕಲ್ ಏನ್ ಹೇಳಿದ್ದಾರೆ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅಜೇಯ ತಂಡಗಳ ಹಣಾಹಣಿ. ಗೆಳೆಯರೆ, ಐಪಿಎಲ್ 2026ರಲ್ಲಿ ಇದುವರೆಗೆ ಸೋಲೆ ಕಾಣದ 2 ತಂಡಗಳೆಂದರೆ ಅದು ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್. ಈ 2 ಬಲಿಷ್ಠ ತಂಡಗಳು ಏಪ್ರಿಲ್ 10ರಂದು ಮುಖಾಮುಖಿಯಾಗುತ್ತಿವೆ. ಕಳೆದ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ 250 ರನ್ ಚಚ್ಚಿ ಭರ್ಜರಿ ಗೆಲುವು ಸಾಧಿಸಿರೋ ಆರ್ಸಿಬಿ ಈಗ ಅದೇ ಫಾರ್ಮ್ ಅನ್ನು ರಾಜಸ್ಥಾನ್ ವಿರುದ್ಧವೂ ಮುಂದುವರಿಸಲು ಪ್ಲಾನ್ನಲ್ಲಿದೆ. ತಂಡದಲ್ಲಿ ಬದಲಾವಣೆಯ ಈಗ ಮುಖ್ಯವಾದ ವಿಚಾರ ಅಂದ್ರೆ ಪ್ಲೇಯಿಂಗ್ 11. ನಾಳೆಯ ಪಂದ್ಯಕ್ಕೆ ತಂಡದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಜೋಶ್ ಹೇಜಲ್ವುಡ್ ಮತ್ತು ಜೇಕಬ್ ಡಫಿ ಇಬ್ಬರನ್ನು ಜೊತೆಯಾಗಿ ಕಣಕ್ಕಿಳಿಸಲು ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ತಿದೆ. ಒಂದು ವೇಳೆ ಇವರಿಬ್ಬರು ಬೌಲಿಂಗ್ ಅಟ್ಯಾಕ್ನಲ್ಲಿ ಬಂದರೆ ಎದುರಾಳಿ ತಂಡಕ್ಕೆ ಕಷ್ಟವಾಗೋದು ಗ್ಯಾರಂಟಿ. ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿಸ್ ಅವರ ಓಪನಿಂಗ್ ಜೊತೆಯಾಟದ ವೇಳೆ ಎಲ್ಲರ ಕಣ್ಣಿದೆ. ಇನ್ನು ತಂಡಕ್ಕೆ ಮರಳಿರುವ ನಮ್ಮ ಹೆಮ್ಮೆಯ ಕನ್ನಡಿಗ ದೇವದತ್ ಪಡಿಕ್ಕಲ್ ಸಖತ್ ಫಾರ್ಮ್ನಲ್ಲಿದ್ದಾರೆ. ಇತ್ತೀಚಿನ ಸಂದರ್ಶನದಲ್ಲಿ ಮಾತನಾಡುತ್ತಾ ಆರ್ಸಿಬಿಗೆ ಮರಳಿರುವುದು ನನ್ನ ಕೆರಿಯರ್ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಭಾವುಕರಾಗಿ ಹೇಳಿದ್ದಾರೆ. 2 ಪಂದ್ಯಗಳಿಂದ ಈಗಾಗಲೇ 111 ರನ್ ಸಿಡಿಸಿರೋ ಪಡಿಕ್ಕಲ್ ಮೇಲೆ ಅಭಿಮಾನಿಗಳಿಗೆ ದೊಡ್ಡ ನಿರೀಕ್ಷೆ ಇದೆ. ಹಾಗಾದ್ರೆ ಗೆಳೆಯರೆ, ನಾಳೆಯ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲುತ್ತಾ? ನಿಮ್ಮ ಪ್ರಕಾರ ಪ್ಲೇಯಿಂಗ್ 11ನಲ್ಲಿ ಯಾರಿರಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಆರ್ಸಿಬಿ! ಈ ಸಲ ಕಪ್ ನಮ್ದೇ.